ಆರ್ ಸಿ ಬಿಯ ಫಿನಿಶರ್ ಜಿತೇಶ್ ಶರ್ಮಾ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಆರ್ ಸಿ ಬಿ ಫ್ಯಾನ್ಸ್ಗೆಲ್ಲ ಆರ್ ಸಿ ಬಿಯ ಹೇಟರ್ಸ್ ಗೆ ಮೈಂಡ್ ಬ್ಲಾಕ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅದು ಯಾವ ಸ್ಟೇಟ್ಮೆಂಟ್ ಮತ್ತು ಸದ್ಯ ಯಶ್ ದಯಾಲ್ ಮಾಡ್ತಾ ಇರೋದು ಏನು? ಆರ್ ಸಿ ಬಿ ಫ್ಯಾನ್ಸ್ ಗೆ ಮತ್ತೊಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಫೈನಲಿ ನಮ್ಮ BCCI ಲಾಸ್ಟ್ ಆ ಒಂದು IPL 2026 ಮಿನಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿರುವಂತಹ ಪ್ಲೇಯರ್ಸ್ ಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅದು ಯಾವ ಗುಡ್ ನ್ಯೂಸ್ gali ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು ಜಿತೇಶ್ ಶರ್ಮಾ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಬಿಗ್ ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಾಸ್ಟ್ IPL 2025 ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಇದೇ ರೀತಿಯಾಗಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅವರ ಸ್ಟೇಟ್ಮೆಂಟ್ ಈ IPL 2025 ಅಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗುತ್ತೆ ಅಂತೇಳಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಯಾವಾಗ ಆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರು ಸಾಕಷ್ಟು ಆರ್ ಸಿ ಬಿಯ ಹೆಡರ್ಸ್ ಜಿತೇಶ್ ಶರ್ಮಾಗೆ ಟ್ರೋಲ್ ಮಾಡಕ್ಕೆ ನೋಡಿದ್ರು. ಆದ್ರೆ ಜಿತೇಶ್ ಶರ್ಮಾ ಅವರ ಬ್ಯಾಟ್ ಇಂದ ಸರಿಯಾದ ಉತ್ತರ ಕೊಟ್ಟು ಆರ್ ಸಿ ಬಿ ಚಾಂಪಿಯನ್ ಆಗೋಕೆ ಒನ್ ಆಫ್ ದಿ ಮೇನ್ ರೀಸನ್ ಆಗಿದ್ರು. ಆದ್ರೆ ಅಗೇನ್ ಮತ್ತೊಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ IPL 2026 ಅಲ್ಲಿ ಆರ್ ಸಿ ಬಿ ಟೀಮ್ ಏನು ಮಾಡುತ್ತೆ ಅಂತೇಳಿ. ಹಾಗಾದ್ರೆ ಜಿತೇಶ್ ಶರ್ಮಾ ಕೊಟ್ಟಂತಹ ಬೋಲ್ಡ್ ಸ್ಟೇಟ್ಮೆಂಟ್ ಏನು ಗೊತ್ತಾ? ರಿಪೋರ್ಟರು ಜಿತೇಶ್ ಶರ್ಮಾ ಅವರಿಗೆ ಒಂದು ಕ್ವಶನ್ ನ ಕೇಳ್ತಾರೆ. IPL 2026 ಬರ್ತಾ ಇದೆ, ಆರ್ ಸಿ ಬಿ ಫ್ಯಾನ್ಸ್ಗೆ ಏನು ಮೆಸೇಜ್ ಅನ್ನು ಕೊಡ್ತೀರಾ ಅಂತ ಈ ಒಂದು ಕ್ವಶನ್ ಗೆ ಜಿತೇಶ್ ಶರ್ಮಾ ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಲೆಟ್ಸ್ ಕ್ರಿಯೇಟ್ ರೆಕಾರ್ಡ್. IPL 2026 ಅಲ್ಲಿ 16 ಮ್ಯಾಚ್ ಅಲ್ಲಿ 16ಕ್ಕೆ 16 ಮ್ಯಾಚ್ ಗೆದ್ದು ಆರ್ ಸಿ ಬಿಗೆ ಸೆಕೆಂಡ್ ಕಪ್ ಅನ್ನು ಹೊಡಿತೀವಿ ಅಂತೇಳಿ ಒಂದು ಬಿಗ್ ಬೋಲ್ಡ್ ಅನ್ಬಿಲಿಯಬಲ್ ಸೆನ್ಸೇಷನಲ್ ಕ್ರೇಜಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ 16 ಮ್ಯಾಚ್ ಅಂದ್ರೆ ಈಗ ಆ ಒಂದು ಲೀಗ್ ಮ್ಯಾಚ್ ಅಲ್ಲಿ ಬರೋಬ್ಬರಿ 14 ಮ್ಯಾಚ್ ಇರ್ತವೆ. ಆ 14 ಮ್ಯಾಚ್ ಗೆದ್ರೆ ಸ್ಟ್ರೈಟ್ ಅವೇ ಸೆಮಿಫೈನಲ್ ಗೆ ಎಂಟ್ರಿ ಕೊಡುತ್ತೆ. ಸೆಮಿಫೈನಲ್ ಒಂದು ಮ್ಯಾಚ್ 15, ಇನ್ನೊಂದು ಸೆಮಿಫೈನಲ್ ಗೆದ್ರೆ ಸ್ಟ್ರೈಟ್ ಅವೇ ಫೈನಲ್ ಗೆ ಎಂಟ್ರಿ ಕೊಡ್ತೀವಿ. ಅದೊಂದು ಮ್ಯಾಚ್ 16. ಅಂದ್ರೆ ಯಾವುದೇ ಒಂದು ಮ್ಯಾಚ್ ಸೋಲಾರ್ದಂಗೆ 16ಕ್ಕೆ 16 ಮ್ಯಾಚ್ ಗೆದ್ದು ಆರ್ ಸಿ ಬಿಗೆ ಸೆಕೆಂಡ್ ಕಪ್ ಅನ್ನು ಗೆಲ್ತೀವಿ ಅಂತೇಳಿ ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಗೆ ಹಬ್ಬವಾದ್ರೆ ಆರ್ ಸಿ ಬಿ ಹೆಡರ್ಸ್ ಗೆ ಮೈಂಡ್ ಬ್ಲಾಕ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರೆ ಇದು ಜಸ್ಟ್ ಪ್ಯೂರ್ ಜಿತೇಶ್ ಶರ್ಮಾ ಅವರ ಓವರ್ ಕಾನ್ಫಿಡೆಂಟ್ ಅಂತೇಳಿ ಟ್ರೋಲ್ ಮಾಡ್ತಿದ್ರೆ. 16 ಮ್ಯಾಚ್ ಅಲ್ಲಿ 16ಕ್ಕೆ 16 ಗೆದ್ದು ಆರ್ ಸಿ ಬಿಗೆ ಸೆಕೆಂಡ್ ಕಪ್ ಗೆಲ್ಲುವುದು ಅಷ್ಟು ಈಸಿ ಅಲ್ಲ ಅಂತೇಳಿ ಕಮೆಂಟ್ಸ್ ಬರ್ತಾ ಇದ್ದಾವೆ. ಅಂದ್ರೆ ನನ್ನ ಪ್ರಕಾರ ಹೌದು, 16ಕ್ಕೆ 16 ಮ್ಯಾಚ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಈ ಒಂದು IPL 2026 ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀಮು ಸ್ಟ್ರಾಂಗ್ ಇದ್ದಾವೆ. ಬಟ್ ಈಗ ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನ ಫಿಲ್ ಆಗುವವರೆಗೂ ಬಿಡೋ ಮಾತಿಲ್ಲ. ಲಾಸ್ಟ್ IPL 2025 ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಇದೇ ರೀತಿಯಾಗಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅವಾಗ್ಲೂ ಇದೇ ತರ ಒಂದು ಟ್ರೋಲ್ಸ್ ನ ಬಂದು ಅಗೇನ್ ಈಗ ಮತ್ತೊಮ್ಮೆ ಟ್ರೋಲ್ಸ್ ನ ಬರ್ತಾ ಇದಾವೆ. ಬಟ್ ದಿಸ್ ಟೈಮ್ ಜಿತೇಶ್ ಶರ್ಮಾ ಒಂದು ನೆಕ್ಸ್ಟ್ ಲೆವೆಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 16 ಮ್ಯಾಚ್ ಅಲ್ಲಿ 16 ಮ್ಯಾಚ್ ಗೆದ್ದು ಆರ್ ಸಿ ಬಿಗೆ ಸೆಕೆಂಡ್ ಕಪ್ ಅಂದ್ರೆ ಇಟ್ಸ್ ಅನ್ಬಿಲಿಯಬಲ್. ಏನಾದ್ರೂ ಇದು ಆದ್ರೆ ಜಿತೇಶ್ ಶರ್ಮಾಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸಲಾಂ ಹೊಡೆಯೋದು ಗ್ಯಾರಂಟಿ. ಸೊ ನೀವೇನಂತೀರ? ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಜಿತೇಶ್ ಶರ್ಮಾ ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಗೆ ತಕ್ಕಂಗೆ ಜಿತೇಶ್ ಶರ್ಮಾ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರ? ಆರ್ ಸಿ ಬಿ 16 ಮ್ಯಾಚ್ ಅಲ್ಲಿ 16 ಮ್ಯಾಚ್ ಗೆದ್ದು ಆರ್ ಸಿ ಬಿ ಸೆಕೆಂಡ್ ಕಪ್ ಗೆದ್ದು IPL ಅಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತಾರ ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು ಇಲ್ಲಿ ಯಶ್ ದಯಾಲ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಶ್ ದಯಾಲ್ ಆ ಒಂದು ಕೇಸ್ ಇಂದ ಈಗ ಪಾರಾಗಿದ್ದಾರೆ. ಅಂದ್ರೆ ಇಲ್ಲಿ ರಾಜಸ್ಥಾನ ಹೈಕೋರ್ಟ್ ದಯಾಲ್ದು ಏನೂ ತಪ್ಪಿಲ್ಲ, ಇದು ಜಸ್ಟ್ ಫೇಕ್ ಎಲಿಗೇಷನ್ ಅಂತೇಳಿ ಜಡ್ಜ್ಮೆಂಟ್ ನ ಕೊಟ್ರು. ಯಾವಾಗ ಈ ಒಂದು ಜಡ್ಜ್ಮೆಂಟ್ ಬಂತು ಸ್ಟ್ರೈಟ್ ಅವೇ ಯಶ್ ದಯಾಲ್ ಜಿಮ್ಮಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಮತ್ತು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಹೋಪ್ ಮಾಡಮ್ಮ ಯಶ್ ದಯಾಲ್ ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿ ಟೀಮ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಮ್ಮ BCCI ಲಾಸ್ಟ್ ಆ ಒಂದು IPL 2026 ಮಿನಿ ಆಕ್ಷನ್ ಅಲ್ಲಿ
ಯಾರೆಲ್ಲ ಅನ್ಸೋಲ್ಡ್ ಆಗಿದ್ದಾರೆ ಅಂತ ಪ್ಲೇಯರ್ಸ್ಗೆ ಈಗ ಒಂದು ಲಿಸ್ಟ್ ಅನ್ನು ಮಾಡಿದರೆ. ಆ ಒಂದು ಲಿಸ್ಟ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದಾರೆ. ಸ್ಟೆವೆನ್ ಸ್ಮಿತ್ ಆಗಲಿ, ಜೇಮಿ ಸ್ಮಿತ್ ಆಗಲಿ, ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಸೊ ಆ ಒಂದು ಲೀಸ್ಟ್ ಅಲ್ಲಿ ಈಗ ಯಾವ್ದಾದ್ರು ಒಂದು IPL ಟೀಮ್ಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕಪ್ಪ ಅಂದ್ರೆ ಈ ಒಂದು ಲೀಸ್ಟ್ ಇರುವಂತಹ ಪ್ಲೇಯರ್ಸ್ಗೆ ಅವರ ಬೇಸ್ ಪ್ರೈಸ್ಗೆ ಆ ಪ್ಲೇಯರ್ ನ ತಗೋಬಹುದು ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕ್ರಿಕ್ ಬಜ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ಲಾ ಟೀಮ್ಗಿಂತ KKR ಟೀಮ್ಗೆ ಒಂದು ಮಸ್ಟ್ ಅಂಡ್ ಶುಡ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಅವಶ್ಯಕತೆ ಇದೆ. ಮುಸ್ತಫಿಜುರ್ ರೆಹಮಾನ್ ಅವರಿಗೆ IPL 2026 ಇಂದ ಬ್ಯಾನ್ ಮಾಡಿದರೆ. ಈಗ KKR ಮ್ಯಾನೇಜ್ಮೆಂಟ್ ಗೆ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಬೇಕು. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ KKR ಮ್ಯಾನೇಜ್ಮೆಂಟ್ ಈ ಒಂದು ಲಿಸ್ಟ್ ಇರೋ ಪ್ಲೇಯರ್ ಗೆ ಯಾವ ಪ್ಲೇಯರ್ ಗೆ ಬೈ ಮಾಡಿದ್ರೆ ಯಾವ ಪ್ಲೇಯರ್ ಗೆ ಪಿಕ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡಮ್ಮ. KKR ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತ ಹೇಳಿ ಏನಪ್ಪ ಅಂದ್ರೆ ಆಕ್ಚುಲಿ RCB ಹೋಮ್ ಗ್ರೌಂಡ್ ಯಾವುದು ಅಂತೇಳಿ January 27 ಅಂದ್ರೆ ನಿನ್ನೆ ಆ ಒಂದು ಅಪ್ಡೇಟ್ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬಂದಿಲ್ಲ. ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ BCCI ದವರಿಗೆ ಸಬ್ಮಿಟ್ ಮಾಡಿರ್ತಾರೆ. ಆದ್ರೆ ನಮ್ಮ BCCI ದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಕ್ಕೆ ಸ್ಲೈಟ್ಲಿ ಟೈಮ್ ಅನ್ನು ತಗೋತಾ ಇದ್ದಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಬರ್ತದೆ. ಬಟ್ ನಮ್ಮ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ RCB ಹೋಮ್ ಗ್ರೌಂಡ್ ಯಾವುದು ಅಂತೇಳಿ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ಅಪ್ಡೇಟ್ ಕೊಡ್ತೀನಿ. ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಯಾಕಪ್ಪ ಅಂದ್ರೆ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.